ಈ ವಿಷಯ ಯಜಮಾನ್ರವರೆಗೂ ತಲುಪಿಡ್ತಾ. ಇವಾಗ ಇದನ್ನ ಇಟ್ಕೊಂಡು ಏನು ಪ್ರಶ್ನೆಗಳನ್ನ ಕೇಳ್ತಾರೋ ಏನೋ, ಏನಪ್ಪ ಮಾಡೋದು ಇವಾಗ? ಛೇ, ನನಗನ್ನಿಸ್ತಾ ಇದೆ ಒಂದು ವೇಳೆ ಆ ಹುಡುಗಿ ಶಾಂತಿ ನಿವಾಸದಲ್ಲಿದ್ಲಲ್ಲ, ಆ ಶಾಂತಿ ಇರ್ಬೋದಾ ಅಂತ. ನಿಮ್ಮ ಮುಗ್ಧತೆಗೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಜಮಾನ್ರೆ. ನಿಮ್ಮ ಮನಸ್ಸು ತುಂಬ ದೊಡ್ಡದು, ಅದಕ್ಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ. ಆ ಫೋಟೋ ನೋಡಿದಾಗಿಂದ ನನಗೆ ಸಮಾಧಾನ ಇಲ್ಲ ಕಣಪ್ಪ. ಅಪ್ಪ ಚಿನ್ನು, ಹೇಗಾದರೂ ಮಾಡಿ ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಸ್ವಲ್ಪ ಪತ್ತೆ ಮಾಡಿ ಹೇಳ್ತೀಯಾ? ಆಯ್ತು ಯಜಮಾನ್ರೆ, ನೀವು ನನಗೆ ಆ ಫೋಟೋನ ಒಂದ್ಸರಿ ಕಳಿಸಿ, ಹಾಗೆ ಆ ಪ್ಲಂಬರ್ ನಿಮಗೆ ಫೋನ್ ಮಾಡ್ದ ಅಂತ ಹೇಳಿದ್ರಲ್ಲ, ಆ ಪ್ಲಂಬರ್ ನಂಬರು ಕಳಿಸಿ ಯಜಮಾನ್ರೆ. ಅಪ್ಪ ಚಿನ್ನು, ಇನ್ನೊಂದು ವಿಷಯ, ನಾನು ಹೇಗೋ ಆ ಪ್ಲಂಬರ್ನ ಹುಡುಕಿ ಮಾತಾಡಿಸ್ದೆ ಕಣಪ್ಪ. ಅವನು ಆ ನಾಟಿ ವೈದ್ಯರ ಮನೆ ಅಡ್ರೆಸ್ಸು ಹೇಳ್ದ, ಅದೇನೋ ತೋಟದ ಮನೆ ಅಂತ ಹೇಳ್ದ. ನಾನು ಅಲ್ಲಿ ಹೋಗಿ ಅವ್ರನ್ನೂ ಮಾತಾಡಿಸ್ದೆ. ನಮ್ ಕುತ್ತಿಗೆಗೆ ಚಾಕು ಇಟ್ಟು ಅವ್ರುಗಳು ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಆ ಹುಡುಗಿನ ಹುಡ್ಕೊಂಡು ಇನ್ಯಾರೋ ಒಬ್ರು ಬಂದಿದ್ರು. ಹಾಗಾದ್ರೆ ನಾಟಿ ವೈದ್ಯರು ಹೇಳಿದ್ದು ನಿಜಾನೆ, ಯಜಮಾನ್ರು ಅಲ್ಲಿಗೆ ಬಂದು ಹೋಗಿದ್ದಾರೆ. ಅಪ್ಪ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ನಾನು ಹೋಗಿ ಆ ವೈದ್ಯರನ್ನ ಮಾತಾಡ್ಸದ್ನಾ? ಆ ವೈದ್ಯರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಆ ಹುಡುಗಿ ಯಾರೋ ನಾರ್ತ್ ಇಂಡಿಯಾದಿಂದ ಬಂದಿರೋ ಹುಡುಗಿ ಅಂತಪ್ಪ. ಅವ್ರ ಕುಟುಂಬನೂ ಇತ್ತಂತೆ, ಅದೇನೋ ಕಾಯಿಲೆ ಇತ್ತು, ಗುಣ ಆದ್ಮೇಲೆ ಕರ್ಕೊಂಡು ಹೊರಟೋದ್ರು ಅಂತ ಹೇಳಿದ್ರು. ಚಿನ್ನು, ಒಂದು ನಿಮಿಷ, ನಾನು ಹುಡುಗಿ ಫೋಟೋ ಕಳಿಸ್ತೀನಿ. ಆ ಫೋಟೋ ಯಾರು ಕಳಿಸಿದ್ರಲ್ಲ ಅವ್ರ ಅಡ್ರೆಸ್ಸು ಕಳಿಸ್ತೀನಿ. ಅಲ್ಲ ಸಾರಿ, ಫೋನ್ ನಂಬರ್ ಕಳಿಸ್ತೀನಿ. ಒಂದು ನಿಮಿಷ ಇರಪ್ಪ. ಚಿನ್ನು, ಕಳಿಸಿದ್ದೀನಿ ನೋಡಪ್ಪ, ನೋಡ್ಬಿಟ್ಟು ಹೇಳು. ಯಜಮಾನ್ರೆ, ನೀವು ಕಳಿಸಿರೋ ಫೋಟೋನ ನಾನು ನೋಡಿದೆ. ನೀವು ಹೇಳ್ದಂಗೆ ಆ ಹುಡುಗಿ ತೇಟ್ ನೋಡೋದಕ್ಕೆ ನಮ್ಮ ಅಚ್ಚುಮ್ಮ ಥರನೇ ಇದ್ದಾರೆ. ಅದೇ ನಂಗೊಂಥರ ಸಂಕಟ ಆಗಿರೋದು. ಆದಷ್ಟು ಬೇಗ ಹುಡುಗಿ ಯಾರು ಏನಂತ ಕಂಡಿಡ್ಬಿಟ್ಟು ಹೇಳ್ತೀಯಾ? ಆಯ್ತು ಯಜಮಾನ್ರೆ, ಸರಿ. ಸರಿಯಪ್ಪ. ಏನಪ್ಪ ಮಾಡೋದು ಇವಾಗ? ಸುಮತಿ, ಈಗ ಸಮಾಧಾನ ಆಯ್ತು ನೋಡು. ನೀನ್ ಹೇಳ್ದಂಗೆ ಕೆಲಸನ ನಮ್ಮ ಆಂಜನೇಯ, ಅದೇ ನಮ್ಮ ಚಿನ್ನುಗೆ ಒಪ್ಪಿಸ್ಬಿಟ್ಟಿದ್ದೀನಿ. ತಗೊಳ್ಳಿ, ಕಾಫಿ ತಣ್ಣಗಾಗ್ತದೆ, ಕುಡೀರಿ. ಅಲ್ಲ, ಈಗ ಕಾಫಿ ಕುಡಿದ್ರೆ ಹೊಟ್ಟೆ ಆಗಲ್ಲ ರೀ. ನನಗೀಗ 2 ರೀತಿ ಸಮಾಧಾನ ಆಯ್ತು. ಒಂದು, ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲೂ ಹೋಗಿ ಸುತ್ತಾಡೋ ಹಾಗಿಲ್ಲ. ಇನ್ನೊಂದು, ಶಂಕರಿಗೆ ಕೆಲಸ ಒಪ್ಸಿದೀರಾ ಅಂದ್ರೆ ಅವನ್ ಖಂಡಿತವಾಗ್ಲೂ ಅವಳನ್ನ ಹುಡುಕ್ತಾನೆ. ಆದ್ರೂ ಮೆಚ್ಚಬೇಕು ಸುಮತಿ, ನಿನ್ನ ಯಾವುದೇ ಕಾರಣಕ್ಕೂ ಗಂಡನ್ ಬಿಟ್ಕೊಡಲ್ಲ ನೀನು. ನನಗೆ ಯಾವಾಗ ಬಿಟ್ಕೊಡ್ಬೇಕು, ಯಾವಾಗ ಬಿಟ್ಕೊಡ್ಬಾರ್ದು ಅಂತ ಎಲ್ಲ ಗೊತ್ತಿದೆ. ಹೊಟ್ಟೆ ಹಶ್ವಾಗ್ತಿದೆ, ಊಟ ಆಗ್ತೀಯಾ? ಹಲೋ ಚಿನ್ನು. ಹಲೋ ಶಾಂತಿ, ಯಜಮಾನ್ರು ಫೋನ್ ಮಾಡಿದ್ರು. ಅಣ್ಣನಾ? ಯಾಕೆ? ಆ ಪ್ಲಂಬರು ಯಜಮಾನ್ರಿಗೆ ಅರ್ಚನಾ ಫೋಟೋನ ಕಳಿಸಿದ್ನಲ್ಲ, ಯಜಮಾನ್ರು ನನಗೆ ಆ ಫೋಟೋನ ಕಳಿಸಿದ್ರು. ಆಮೇಲೆ ಆ ಪ್ಲಂಬರ್ ನಂಬರು ಕಳಿಸಿದ್ದಾರೆ. ನಾನೊಂದು ಸ್ವಲ್ಪ ಹುಡ್ಕೋದಕ್ಕಾಗಲ್ಲಪ್ಪ ಚಿನ್ನು, ಆದಷ್ಟು ಬೇಗ ನೀನೇ ಅರ್ಚನಾನ ಹುಡ್ಕೊ ಅಂತ ಹೇಳಿದ್ರು. ಹೌದು ಶಾಂತಿ, ಯಜಮಾನ್ರು ಅರ್ಚನನ್ನೇ ಶಾಂತಿ ಅಂತ ಅನ್ಕೊಂಡಿದ್ದಾರೆ.